ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ಮನಸ್ಸಿಗೆ ಪೈರಸಿ ಎಂಬುವ ಪೆಡಂಭೂತ ಡೆವಿಲ್ ಚಿತ್ರಕ್ಕೂ ಅಟ್ಯಾಕ್ ಆಗಿದೆ. ಸೊ ನಿಜಕ್ಕೂ ಇದನ್ನು ಹೇಳೋಕ್ಕೆ ಒಂಥರ ಮನಸ್ಸು ತುಂಬ ಬೇಜಾರಾಗುತ್ತೆ. ಸೊ ಯಾಕೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಂಥ ದೊಡ್ಡ ದೊಡ್ಡ ಸ್ಟಾರ್ಗಳ ದೊಡ್ಡ ದೊಡ್ಡ ಸಿನಿಮಾನೇ ಪೈರಸಿಗೆ ಬಲಿಯಾಗ್ತಿವೆ ಅಂದರೆ ಇದನ್ನು ತುಂಬ ವರ್ಷದಿಂದ ನಿಲ್ಲಿಸೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ನಿಜಕ್ಕೂ ಇದು ಎಲ್ಲಿರ್ತಾರೆ ನನ್ನ ಮಕ್ಕಳು, ಹೇಗೆ ಏನು ಒಂದೂ ತಿಳಿತಾನೆ ಇಲ್ಲ. ನಿಜಕ್ಕೂ ಈ ವಿಚಾರ ಹೇಳಬೇಕು ಅಂದ್ರೇ ತುಂಬ ಬೇಜಾರಾಗುತ್ತೆ. ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟಪಟ್ಟು ದುಡ್ಡು ಅರೇಂಜ್ ಮಾಡಿರ್ತಾರೆ. ಸೊ ಈ ಥರ ಜನ ಥಿಯೇಟರ್ಗೆ ಬರದೆ ಪೈರಸಿಗೆ ತುತ್ತಾಗಿ ಪೈರಸಿ ಮೂಲಕ ಸಿನಿಮಾಗಳನ್ನ ನೋಡಿದ್ರೆ ಇನ್ನೆಲ್ಲಿ ಥಿಯೇಟರ್ಗೆ ಜನ ಎಲ್ಲಿ ಬರ್ತಾರೆ, ಸಿನಿಮಾ ಹೇಗೆ ಹೋಗುತ್ತೆ, ಕನ್ನಡ ಇಂಡಸ್ಟ್ರಿ ಹೇಗೆ ಉಳಿಯುತ್ತೆ. ನಿಜಕ್ಕೂ ಇದನ್ನೆಲ್ಲ ಹೇಳೋಕ್ಕೆ ಒಂಥರ ತುಂಬ ಬೇಜಾರಾಗುತ್ತೆ. ಸೊ ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಸೊ 10,500ಕ್ಕೂ ಹೆಚ್ಚು ಲಿಂಕ್ಗಳನ್ನ ಚಿತ್ರತಂಡನೇ ಡಿಲೀಟ್ ಮಾಡಿಸಿದೆ. ಓಪನ್ ಆಗಿ ದ ಡೆವಿಲ್ ಚಿತ್ರದ ಚಿತ್ರತಂಡನೇ ಹೇಳ್ಕೊಂಡಿದೆ 10,500 ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದೀವಿ ಅಂತ. 10,500 ಲಿಂಕಲ್ಲಿ ಒಂದೊಂದು ಲಿಂಕಿಂದ ಒಬ್ಬರೊಬ್ಬರು ಸಿನಿಮಾ ನೋಡಿದ್ರು 10,500 ಜನ ಆಯಿತು. 10,500 ಜನ ಥಿಯೇಟರ್ಗೆ ಬರದೇ ಸಿನಿಮಾ ನೋಡಿದ್ದಾರೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯನಾ? ಕನ್ನಡ ಇಂಡಸ್ಟ್ರಿ ನಿಜಕ್ಕೂ ಬೆಳೆಯಲ್ಲ. ಈ ಥರ ಆದರೆ ಪೈರಸಿ ಮೂಲಕ ಜನ ಥಿಯೇಟರ್ಗೆ ಬರದೆ ಸಿನಿಮಾಗಳನ್ನ ನೋಡಿದ್ರೆ ಇನ್ನು ಇಂಥ ದೊಡ್ಡ ದೊಡ್ಡ ಸಿನಿಮಾನೇ ಈ ಥರ ಮಾಡಿದ್ರು ಅಂದರೆ ಇನ್ನು ಸಣ್ಣ ಸಣ್ಣ ಸಿನಿಮಾ ಇನ್ಯಾವ ಥರ ಆಗ್ಬೋದು? ನಿಜ, ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಲೇಬೇಕು. ಕನ್ನಡ ಇಂಡಸ್ಟ್ರಿ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಏನಾದರೂ ಒಂದು ಹೊಸ ರೂಲ್ಸು ಏನಾದರೂ ಒಂದು ತಂದು ಈ ಪೈರಸಿ ಅನ್ನೋದನ್ನ ಸ್ಟಾಪ್ ಮಾಡಿಸ್ಲೇಬೇಕು. ಇಲ್ಲಾಂದರೆ ನಿಜ ಮುಂದಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿ ಮುಚ್ಚುವಂಥ ಪರಿಸ್ಥಿತಿ ಬಂದರೂ ಯಾವುದೇ ಅನುಮಾನ ಅಂತೂ ಇರಲ್ಲ, ಯಾವುದೇ ಸರ್ಪ್ರೈಸು ಆಗಲ್ಲ ಮುಚ್ಚೋ ಪರಿಸ್ಥಿತಿ ಬಂದರೂ. ಯಾಕಂದರೆ ಆ ಮಟ್ಟಕ್ಕೆ ಸುಮಾರು ಸಿಂಗಲ್ ಸ್ಕ್ರೀನ್ಗಳೇ ಥಿಯೇಟರ್ಗಳೇ ಮುಚ್ಚೋ ಪರಿಸ್ಥಿತಿಲಿದ್ದಾವೆ. ಅಂಥದ್ರಲ್ಲಿ ಈಗ ಬರ್ತಾ ಇರೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಈ ಥರ ಪೈರಸಿ ಅಟ್ಯಾಕ್ಗಳಾದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ ಬಿಡಿ. ಆಮೇಲೆ ಇನ್ನೊಂದು ಮಾಹಿತಿ, ಕಿಚ್ಚ ಸುದೀಪ್ ಅವರು ಈಗೊಂದು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಯುದ್ಧಕ್ಕೆ ಸಿದ್ಧ ಅನ್ನೋ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಅದು ಯಾರಿಗೆ ಕೊಟ್ಟರು ಏನು ಅನ್ನೋದನ್ನು ಜನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಕೆಲವು ಅಭಿಮಾನಿಗಳು ಸ್ಟಾರ್ ವಾರ್ ಶುರು ಮಾಡ್ತಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನ ತಲೆಗೆ ಹಾಕ್ಕೊಂಡಿದ್ದಾರೆ. ಸೊ ನಿಜಕ್ಕೂ ಇದು ಯಾವುದೇ ಥರ ಸ್ಟಾರ್ ವಾರ್ನ ಹೇಳಿಕೆ ಅಂತೂ ಅಲ್ಲ. ಇದೊಂದು ಪೈರಸಿ ಮಾಡೋರಿಗೆ ಸ್ಟ್ರೈಟಾಗಿ ಸುದೀಪ್ ಅವರು ಯುದ್ಧಕ್ಕೆ ಸಿದ್ಧ, ಇದೇ 25ರಿಂದ ಮಾರ್ಕ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಯುದ್ಧಕ್ಕೆ ಸಿದ್ಧ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಮೂಲಕ ಪೈರಸಿ ಮಾಡೋರಿಗೆ ವಾರ್ನ್ ಮಾಡಿದ್ದಾರೆ. ಸೊ ಅದನ್ನು ಅವರು ಆಪ್ತಾರೆ, ರಮೇಶ್ ಅನ್ನೋ ಒಬ್ಬರು ಆಪ್ತಾರೆ ಹೇಳ್ಕೊಂಡಿದ್ದಾರೆ. ಏನು ಅಂದರೆ ಆ ಪ್ರೆಸ್ ಮೀಟ್ ನಡೆಯೋ ಟೈಮಲ್ಲಿ ಸುದೀಪ್ ಸರ್ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಸೊ ಅದು ಯಾವ ಕಾಲು ಅಂದರೆ, ಈಗ ಕಿಚ್ಚ ಸುದೀಪ್ ಅವರ ಹೆಸರಲ್ಲಿ ಒಂದು ಅಭಿಮಾನಿ ಬಳಗ, ಫೇಕ್ ಅಭಿಮಾನಿ ಬಳಗ ಅಂತ ಒಂದು ಗ್ರೂಪ್ಗಳನ್ನ ಮಾಡಿಕೊಂಡು ಸಿನಿಮಾ ಪೈರಸಿ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಅನ್ನೋ ಒಂದು ಫೋನ್ ಕಾಲ್ನಲ್ಲಿ ಹೇಳಿಕೆ ಬರುತ್ತೆ. ಸೊ ಆ ಹೇಳಿಕೆಗೆ ಸುದೀಪ್ ಸರ್ ಅವರು ಸ್ಟೇಜ್ ಮೇಲೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಅವರು ಹೇಳಿರೋದು. ಸೊ ಇದು ಕ್ಲಿಯರ್ ಕಟ್ಟಾಗಿ ರಮೇಶ್ ಅವರು ಸುದೀಪ್ ಸರ್ ಅವರ ಆಪ್ತಾರೆ ರಮೇಶ್ ಅವರು ಹೇಳ್ಕೊಂಡಿರೋದು. ಸೊ ಇದು ಯಾವುದೇ ಥರ ಸ್ಟಾರ್ ವಾರು ಸುಧಾ ಅಲ್ಲ. ಕನ್ನಡ ಇಂಡಸ್ಟ್ರಿ ಎಲ್ಲ ಒಂದೇ. ಇಂಡಸ್ಟ್ರೀಲಿ ಕೆಲವು ಅಭಿಮಾನಿಗಳು ಸೇರಿಕೊಂಡು ಆ ಥರ ಮಾಡೋದು ಬೇಡ. ಸೊ ಯಾವುದೇ ಥರ ಸ್ಟಾರ್ ವಾರ್ ಯಾವುದೂ ಇಲ್ಲ. ಕನ್ನಡ ಇಂಡಸ್ಟ್ರಿ ಎಲ್ಲ ಒಂದೇ, ಕನ್ನಡಿಗರೆಲ್ಲ ಒಂದೇ. ಆ ರೀತಿ ಇದ್ರೇ ಇಂಡಸ್ಟ್ರಿ ಉಳಿಯೋಕ್ಕೆ ಸಾಧ್ಯ. ಇಲ್ಲದೇ ಇರೋದನ್ನು ಕ್ರಿಯೇಟ್ ಮಾಡೋದು ಯಾವುದೇ ಥರ ಬೇಡ ಅಂತ ಹೇಳೋದ್ರ ಮೂಲಕ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ನಮಸ್ಕಾರ.